ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಆಫ್ರಿಕಾ ವಿರುದ್ಧ ಸೋತು ಅತ್ತರು ರಶೀದ್ ಖಾನ್. ಬಳಿಕ ಭಾರತದ ಬಗ್ಗೆ ಹೇಳಿದ್ದನ್ನು ಕೇಳಿದರೆ ಶಾಕ್ ಆಗ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಆದ ಕಾರಣ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಆದರೆ ಅದಕ್ಕೂ ಮುನ್ನ ನೀವು ಇನ್ನೂ ತನಕ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು, ದಕ್ಷಿಣ ಆಫ್ರಿಕಾ ಕೂಡ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ತನ್ನ ಪ್ರಯಾಣವನ್ನು ಬೃಹತ್ ಗೆಲುವಿನೊಂದಿಗೆ ಪ್ರಾರಂಭಿಸಿದೆ. ಕರಾಚಿಯಲ್ಲಿ ನಡೆದ ಪಂದ್ಯಾವಳಿಯ ಮೂರನೇ ಪಂದ್ಯದಲ್ಲಿ ಟೆಂಬಾ ಬೌಮಾ ನೇತೃತ್ವದ ದಕ್ಷಿಣ ಆಫ್ರಿಕಾ ಅಫ್ಘಾನಿಸ್ತಾನವನ್ನು ಏಕಪಕ್ಷೀಯವಾಗಿ ಸೋಲಿಸಿ 107 ರನ್ಗಳಿಂದ ಬೃಹತ್ ಗೆಲುವು ಸಾಧಿಸಿದೆ. ರಯಾನ್ ರಿಕ್ಲರ್ಟನ್ ಅವರ ಸ್ಮರಣೀಯ ಚೊಂಚಲ ಶತಕ ನೆರವಿನಿಂದ ಮೊದಲ ಬ್ಯಾಟ್ ಮಾಡಿದ ದಕ್ಷಿಣ ಆಫ್ರಿಕಾ 315 ರನ್ಗಳ ಬೃಹತ್ ಮೊತ್ತ ನೀಡಿತು. ಈ ಗುರಿ ಬೆನ್ನಟ್ಟಿದ ಅಫ್ಘಾನಿಸ್ತಾನವನ್ನು ಆರಂಭದಿಂದಲೂ ಕಾಡಿದ ಕಂಗಿಸೋ ರಬಾಡ ಮತ್ತು ಲುಂಗಿ ಎಂಗಿಡಿ 208 ರನ್ಗಳಿಗೆ ಕಟ್ಟಿಹಾಕುವಲ್ಲಿ ಯಶಸ್ವಿಯಾದರು. ಇನ್ನು ಮೊದಲ ಬಾರಿಗೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾಗವಹಿಸುತ್ತಿದ್ದ ಅಫ್ಘಾನಿಸ್ತಾನ ಈ ಪಂದ್ಯಾವಳಿಯ ಇತಿಹಾಸದಲ್ಲಿ ತನ್ನ ಚೊಂಚಲ ಪಂದ್ಯವನ್ನು ಸಹ ಆಡಿತು. ಎರಡೂ ತಂಡಗಳ ಇತ್ತೀಚಿನ ಇತಿಹಾಸವನ್ನು ಗಮನಿಸಿದರೆ ಈ ಪಂದ್ಯವು ತುಂಬಾ ರೋಮಾಂಚಕಾರಿ ಮತ್ತು ಕಠಿಣವಾಗಿರುತ್ತೆ ಎಂದು ನಿರೀಕ್ಷಿಸಲಾಗುತ್ತದೆ. ಏಕೆಂದರೆ ಕೆಲವು ತಿಂಗಳ ಹಿಂದಷ್ಟೇ ಅಫ್ಘಾನಿಸ್ತಾನ ತಂಡ ದಕ್ಷಿಣ ಆಫ್ರಿಕಾ ವಿರುದ್ಧ ಏಕದಿನ ಸರಣಿಯನ್ನು ಗೆದ್ದುಕೊಂಡಿತ್ತು. ಅದಕ್ಕೂ ಮೊದಲು T20 ವಿಶ್ವಕಪ್ನಲ್ಲೂ ಇಬ್ಬರ ನಡುವೆ ಬಹಳ ನಿಕಟ ಪಂದ್ಯ ನಡೆದಿತ್ತು. ಆ ಪಂದ್ಯವನ್ನು ದಕ್ಷಿಣ ಆಫ್ರಿಕಾ ಗೆದ್ದುಕೊಂಡಿತ್ತು. ಇನ್ನು 315 ರನ್ಗಳ ಬೃಹತ್ ಮೊತ್ತ ಬೆನ್ನಟ್ಟಿದ ಅಫ್ಘಾನಿಸ್ತಾನವನ್ನು ದಕ್ಷಿಣ ಆಫ್ರಿಕಾದ ವೇಗದ ಬೌಲರ್ಗಳು ಆರಂಭದಿಂದಲೇ ಕಾಡಲಾರಂಭಿಸಿದರು. 4ನೇ ಓವರ್ನಲ್ಲಿ ಲುಂಗಿ ಎಂಗಿಡಿ ರಹಮಾನ್ ಅಲ್ಲಾ ಗುರ್ಬಾಜ್ ಅವರನ್ನು ಬಲಿ ಪಡೆದರು. 10ನೇ ಓವರ್ನಲ್ಲಿ ರಬಾಡ ಇಬ್ರಾಹಿಂ ಜದ್ರಾನ್ ಅವರನ್ನು ಪ್ಲೇಯಿನ್ಗೆ ಕಳುಹಿಸಿದರು. ಮುಂದಿನ 5 ಓವರ್ಗಳಲ್ಲಿ ಅಫ್ಘಾನಿಸ್ತಾನ ತಂಡವು ನಾಯಕ ಹಸ್ಮತುಲ್ಲಾ ಶಾಹಿದ್ ಮತ್ತು ಸಡಿಕುಲ್ಲಾ ಅಟಲ್ ಅವರ ವಿಕೆಟ್ಗಳನ್ನು ಕಳೆದುಕೊಂಡಿತು. ಈ ವೇಳೆ ತಂಡದ ಸ್ಕೋರ್ ಕೇವಲ 50 ರನ್ಗಳಾಗಿತ್ತು. ಇದಾದ ನಂತರವೂ ಅಫ್ಘಾನಿಸ್ತಾನದ ವಿಕೆಟ್ಗಳು ನಿಗದಿತ ಅಂತರದಲ್ಲಿ ಬೀಳುತ್ತಲೇ ಇದ್ದವು. ಆದರೆ ರೆಹಮತ್ ಶಾ ಇನ್ನೊಂದು ತುದಿಯಿಂದ ದಕ್ಷಿಣ ಆಫ್ರಿಕಾವನ್ನು ಏಕಾಂಗಿಯಾಗಿ ಎದುರಿಸುವುದನ್ನು ಮುಂದುವರಿಸಿದರು. ಅವರು ಏಕಾಂಗಿಯಾಗಿ 90 ರನ್ ಗಳಿಸಿದರೆ ಇಡೀ ತಂಡವು 208 ರನ್ಗಳಿಗೆ ಆಲೌಟ್ ಆಯಿತು. ದಕ್ಷಿಣ ಆಫ್ರಿಕಾ ಪರ ಕಂಗಿಸೋ ರಬಾಡ ಗರಿಷ್ಠ 3 ವಿಕೆಟ್ ಪಡೆದರು. ಪಂದ್ಯ ಮುಗಿದ ನಂತರ ರಶೀದ್ ಖಾನ್ ಏನು ಹೇಳಿದ್ದಾರೆ ಇಲ್ಲಿದೆ ನೋಡಿ. ನಮಗೂ ಪಂದ್ಯವನ್ನು ಸೋತಿದ್ದಕ್ಕೆ ಬಹಳ ದುಃಖ ಆಗುತ್ತಿದೆ. ಆದರೆ ಈ ಪಂದ್ಯವನ್ನು ನಾವು ಸೋಲಬಾರದಾಗಿತ್ತು. ಆದರೆ ಯಾವುದೋ ಕಾರಣದಿಂದಾಗಿ ಈ ಪಂದ್ಯವನ್ನು ಸೋತಿದ್ದೇವೆ. ಪಂದ್ಯ ಮುಗಿದ ನಂತರ ರಶೀದ್ ಖಾನ್ ಹೀಗೆ ಹೇಳಿದ್ದಾರೆ. ಧನ್ಯವಾದಗಳು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂಥ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಂಗೆ ನಿಮ್ಮ ದೋಸ್ತರಿಗೆ ವಿಡಿಯೋ ಶೇರ್ ಮಾಡಿ. ನಮಸ್ಕಾರ.